MDS ದಮ್ ಆಲು, ನಾಲ್ ತಡ್ಕ ಮತ್ತು ಮಶ್ರೂಮ್ ಮಸಾಲೆ. MDS ನಿಂದ ಊಟ ಪ್ರತಿ ಸಲ ಸ್ವಾದಿಷ್ಟಕರ. MDH ಯಾವಾಗ್ಲೂ ನಿಮ್ಗೆ ಹೊಸ ರುಚಿ ನೀಡಲು ಪ್ರತಿಬದ್ಧವಾಗಿದೆ. ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಶ್ರೀಪಾದ್ ಪಾಟೀಲ್. ಬಳ್ಳಾರಿಯಲ್ಲಿ ನಡೆದಂತಹ ಫೈರಿಂಗ್ ಪ್ರಕರಣ ಇಡೀ ರಾಜ್ಯವನ್ನೇ ತಲ್ಲಣಗೊಳಿಸಿತ್ತು. ಈ ಫೈರಿಂಗ್ನ ಹಿಂದೆ ಯಾರ ಕೈವಾಡ ಇದೆ, ಯಾರು ಯಾವ ರೀತಿ ಪೂರ್ವ ನಿಯೋಜಿತ ಕೃತ್ಯವನ್ನ ಎಸಗಿದ್ದಾರೆ, ಈ ಎಲ್ಲ ವಿಚಾರಗಳ ಬಗ್ಗೆ ತನಿಖೆ ಆಗಬೇಕು. ತಪ್ಪಿತಸ್ಥರನ್ನ ಕೂಡಲೇ ಬಂಧಿಸಬೇಕು ಅನ್ನುವಂತಹ ಆಗ್ರಹ ಕೇಳಿ ಬಂದಿತ್ತು. ಜನಾರ್ದನ್ ರೆಡ್ಡಿ ಪ್ರೆಸ್ ಮೀಟಲ್ಲಿ ನನ್ನ ಹತ್ಯೆಗೆ ಪ್ರಯತ್ನ ಮಾಡಿದ್ದಾರೆ, 8 ಸುತ್ತು ಫೈರ್ ಮಾಡಿದ್ದಾರೆ ನನ್ನ ಮನೆ ಮೇಲೆ ಅಂತ ಆರೋಪ ಮಾಡಿದ್ರು. ಜೊತೆಗೆ ಬುಲೆಟ್ಗಳನ್ನು ಕೂಡ ರಿಪಬ್ಲಿಕ್ ಕನ್ನಡ ಜೊತೆಗೆ ಮಾತಾಡುವಾಗಲೇ ತೋರಿಸಿದ್ರು. ಈಗ ಕಾಂಗ್ರೆಸ್ನ ಗನ್ಮ್ಯಾನ್ನಿಂದಾನೇ ಫೈರ್ ಆಗಿರುವಂತಹ ಗುಂಡು ಅನ್ನೋದರ ಬಗ್ಗೆ ನಾನಾ ರೀತಿಯ ಚರ್ಚೆಗಳು ಆಗ್ತಾ ಇದೆ. FSL ರಿಪೋರ್ಟಲ್ಲಿಯೂ ಕೂಡ ಅದು ಬಂದಿದೆ. ಹೋಮ್ ಮಿನಿಸ್ಟರ್ ಕೂಡ ಪೊಲೀಸರಿಂದ ಸಿಡಿದ ಗುಂಡಲ್ಲ, ಖಾಸಗಿ ಗನ್ಮ್ಯಾನ್ನಿಂದಾನೇ ಸಿಡಿದ ಗುಂಡು ಅಂತ ಸ್ಪಷ್ಟನೆ ಕೊಟ್ಟಿದ್ದಾರೆ. ಏನೆಲ್ಲ ಬೆಳವಣಿಗೆ ಆಗಿದೆ ಇವತ್ತು ಬನ್ನಿ ನೋಡೋಣ. ಕೈ ಕಾರ್ಯಕರ್ತನ ಬಲಿ ಪಡೆದ ಕಾಂಗ್ರೆಸ್ಸಿಗನ ಗನ್ಮ್ಯಾನ್. ಗುರುಚರಣ್ ಸಿಂಗ್ ಬಂಧನ, ಸತೀಶ್ ರೆಡ್ಡಿಗೆ ಟೆನ್ಷನ್. ಬ್ಯಾನರ್ ಅಳವಡಿಕೆ ವಿಚಾರಕ್ಕೆ ಜನಾರ್ದನ ರೆಡ್ಡಿ, ಭರತ್ ರೆಡ್ಡಿ ಬೆಂಬಲಿಗರ ಮಾರಾಮಾರಿ ವೇಳೆ ಬುಲೆಟ್ ತಗುಲಿ ಮೃತಪಟ್ಟಿದ್ದ ಕಾಂಗ್ರೆಸ್ ಕಾರ್ಯಕರ್ತನ ಸಾವಿನ ಕೇಸ್ಗೆ ಸ್ಫೋಟಕ ತಿರುವು ಸಿಕ್ಕಿದೆ. ಸತೀಶ್ ರೆಡ್ಡಿ ಗನ್ಮ್ಯಾನ್ ಫೈರ್ ಮಾಡಿದ್ದ ಬಂದೂಕಿನ ಬುಲೆಟ್ ತಗುಲಿಯೇ ಯುವಕ ರಾಜಶೇಖರ್ ಮೃತಪಟ್ಟಿದ್ದಾರೆ ಎಂಬುದು ದೃಢಪಟ್ಟಿದೆ ಎನ್ನಲಾಗಿದೆ. 12 mm ಬುಲೆಟ್ನಿಂದ ರಾಜಶೇಖರ್ ಜೀವ ಹೋಗಿದ್ದು, ಸತೀಶ್ ರೆಡ್ಡಿ ಖಾಸಗಿ ಗನ್ಮ್ಯಾನ್ ಕೂಡ ಬಳಸಿರೋದು ಇದೇ ಗನ್ ಆಗಿದೆ. ಪ್ರಕರಣ ಸಂಬಂಧ ಈಗಾಗಲೇ 5 ಗನ್ಗಳನ್ನ ಬ್ರೂಸ್ಪೇಟೆ ಪೊಲೀಸರು ವಶಕ್ಕೆ ಪಡೆದಿದ್ದು ತನಿಖೆ ಮುಂದುವರಿಸಿದ್ದಾರೆ. ಪಂಜಾಬ್ ಮೂಲದ 3 ಗನ್ಮ್ಯಾನ್ಗಳನ್ನ ವಶಕ್ಕೆ ಪಡೆಯಲಾಗಿದೆ. ಗಲಾಟೆ ಸಂಬಂಧ 2 ಗುಂಪುಗಳ ಮೇಲೂ FIR ದಾಖಲಿಸಲಾಗಿದೆ. 11 ಬಿಜೆಪಿ ಕಾರ್ಯಕರ್ತರು, 9 ಕಾಂಗ್ರೆಸ್ ಕಾರ್ಯಕರ್ತರನ್ನು ವಶಕ್ಕೆ ಪಡೆದು ವಿಚಾರಣೆ ಮಾಡಲಾಗುತ್ತಿದೆ. ಗುರುಚರಣ್ ಗುಂಡು ಹಾರಿಸಿದ್ದು ಕನ್ಫರ್ಮ್. 4 ಮಂದಿ ಗನ್ಮೆನ್ಗಳನ್ನು ಅರೆಸ್ಟ್ ಮಾಡಿ ವಿಚಾರಣೆ ಮಾಡಿದ್ವಿ ನಿನ್ನೆಯಿಂದ ಕೂಡ. ಅದರಲ್ಲಿ ಈ ಗುಂಡು ಹಾರಿಸಿರೋ ಯಾವ ಗುಂಡಿಂದ ಅಭಯ ಹುಡುಗ ರಾಜಶೇಖರ್ ಮೃತವಾಗಿದ್ದರು. ಆ ಗುಂಡನ್ನು ಹಾರಿಸಿರುವಂಥದ್ದು ಗುರುಚರಣ್ ಸಿಂಗ್ ಅನ್ನುವಂಥ ಒಬ್ಬ ಖಾಸಗಿ ಗನ್ಮ್ಯಾನ್ ಒಂದು ವೆಪನ್ ಮೂಲಕನೇ ಅವನು ಡೆತ್ ಆಗಿದ್ದಾನೆ ಅಂತೇಳಿ ದೃಢಪಟ್ಟಿದೆ. ಸೊ ಅವರೆಲ್ಲರೂ ಕೂಡ ನಾವು ಕಸ್ಟಡಿಗೆ ನಾವು ಕೊಡ್ತಾ ಇದ್ದೀವಿ. ನಾವು ಬಳ್ಳಾರಿ ಗಲಭೆ ಪೂರ್ವ ನಿಯೋಜಿತ. ಆಟೋದಲ್ಲಿ ಇದೆಲ್ಲ ಬಾಂಬ್ಗಳು ಥರ ಏನೋ ಮಾಡ್ಕೊಂಡು ಬಂದಿದ್ರಂತೆ, ಪೆಟ್ರೋಲ್ ಬಾಂಬ್ಗಳೆಲ್ಲ. ಅದನ್ನು ಪೊಲೀಸರು ಓಡಿಸಿರೋದು, ಆಟೋ ಓಡ್ತಾ ಇರೋದು ಅದು ನೋಡಿದ್ದೀನಿ. ಅದು ಇದೆ ನಮ್ಮ ಹತ್ರ. ಅಂದರೆ ಇದೊಂಥರ ಪೂರ್ವ ಯೋಜಿತ ಪಕ್ಕ ಇಂಟೆಲಿಜೆನ್ಸಿ ಫೇಲ್ಯೂರಲ್ಲ ರೀ. ಈ ಇಂಟೆಲಿಜೆನ್ಸಿ ಅನ್ನೋ ಡಿಪಾರ್ಟ್ಮೆಂಟೇ ಇಲ್ಲ ಕರ್ನಾಟಕದಲ್ಲಿ. ಸತ್ತೋಗ್ಬಿಟ್ಟಿದೆ. ಅದಿದ್ದಿದ್ರೆ 1000 ಜನ ನಡ್ಕೊಂಬರೋವರೆಗೂ ಯಾರನ್ನ ಸುಮ್ಮನೆ ಇರ್ತಾರಲ್ರಿ. ಅಲ್ಲಿಂದ ಇಲ್ಲಿಗೆ ಬರಬೇಕಾದ್ರೆ 1 ಕಿಲೋಮೀಟರ್ ಆಗಲ್ವಾ? ಡಿಕೆಶಿ ಕೈ ಸೇರಿದ ಸತ್ಯ ಶೋಧನಾ ಸಮಿತಿ ವರದಿ. ಇಂದು ಮಧ್ಯಾಹ್ನ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ರನ್ನ ಮಾಜಿ ಸಚಿವ HM ರೇವಣ್ಣ ಭೇಟಿಯಾಗಿದ್ದಾರೆ. ಸಮಿತಿಯ ಸತ್ಯ ಶೋಧನೆ ಮಾಹಿತಿಯನ್ನ ವಿವರಿಸಿದ್ದಾರೆ. ಆದರೆ ಗಲಭೆಯ ಸಂಪೂರ್ಣ ವರದಿ ಇನ್ನೂ ಸಿದ್ಧವಾಗಿಲ್ಲ ಎಂದು ತಿಳಿಸಿದ್ದಾರೆ. ರೇಣುಕಾರಾಧ್ಯ, ರಿಪಬ್ಲಿಕ್ ಕನ್ನಡ, ಬಳ್ಳಾರಿ. ಬಳ್ಳಾರಿ ಗಲಾಟೆ ಪ್ರಕರಣದ ಆರೋಪ ಪ್ರತ್ಯಾರೋಪಕ್ಕೆ ಕಾರಣ ಆಗಿದೆ. ಖಾಸಗಿ ಗನ್ಮ್ಯಾನ್ಗಳು ನಡೆಸಿದ ಫೈರಿಂಗ್ ಅಲ್ಲಿ ಕಾಂಗ್ರೆಸ್ ಕಾರ್ಯಕರ್ತ ರಾಜಶೇಖರ್ ಸಾವನ್ನಪ್ಪಿದ್ದಾನೆ. ಇದೀಗ ಶಾಸಕ ಜನಾರ್ದನ್ ರೆಡ್ಡಿ ಅವರು ಸಿಎಂ ಸಿದ್ದರಾಮಯ್ಯ, ಅಮಿತ್ ಶಾಗೆ ಪತ್ರ ಬರೆದಿದ್ದಾರೆ. ಜಡ್ ಶ್ರೇಣಿಯ ಭದ್ರತೆ ನೀಡುವಂತೆ ಕೇಳಿದ್ದಾರೆ. ರೆಡ್ಡಿ ನಡೆ ಬಗ್ಗೆ ಪ್ರತಿಕ್ರಿಯೆ ನೀಡಿರೋ DCM DK ಶಿವಕುಮಾರ್, ರೆಡ್ಡಿ Z+ ಆದರೂ ಕೇಳಲಿ, ಅಮೆರಿಕ ಇರಾನ್ನಿಂದ ಭದ್ರತೆನಾದರೂ ಪಡೀಲಿ ಅಂತ ವ್ಯಂಗ್ಯವಾಡಿದ್ದಾರೆ. Z ಕೇಳಲಿ, ಇರಾನಿಂದ ಯಾವ್ದಾದ್ರು ತಗೊಬರ್ಲಿ, ಅಮೆರಿಕಾದಿಂದ ತರಿಸ್ಕೊಳ್ಳಿ, ಇವ್ರಾರು ಮಡಿಕೊಳ್ಳಿ,
ಏನು ಯಾರು ಬೇಡ ಅಂತ ಹೇಳ್ತಾರೆ. ಭದ್ರತೆ ಕೊಡ್ತೀರಾ ಅಂತ ಸರ್ ಅವರು ಸರ್ಕಾರದಿಂದ ಸಿಎಂಗೂ ಪತ್ರ ಬರೆದಿದ್ದಾರೆ, ಭದ್ರತೆ ಕೊಡಿ ಅಂತ ಸರ್ಕಾರ. ಅವ್ರ ಪಾರ್ಟಿ ಕೇಡರ್ಸ್ನೇ ಬೇಕಾದ್ರೆ ಒಂದು 100 ಜನನ ರೆಡಿ ಮಾಡ್ಕೊಳ್ಳಿ. ಜಡ್ಡಾರು ಕೇಳಲಿ, ಇರಾನಿಂದ ಯಾವ್ದಾರು ತಗೊಬರ್ಲಿ, ಅಮೇರಿಕಾದಿಂದ ತರಿಸ್ಕೊಳ್ಳಿ, ಇವ್ರಾರು ಮಡಿಕೊಳ್ಳಿ, ಏನು ಯಾರು ಬೇಡ ಅಂತ ಹೇಳ್ತಾರೆ. ಭದ್ರತೆ ಕೊಡ್ತೀರಾ ಅಂತ ಸರ್ ಅವರು ಸರ್ಕಾರದಿಂದ ಸಿಎಂಗೂ ಪತ್ರ ಬರೆದಿದ್ದಾರೆ, ಭದ್ರತೆ ಕೊಡಿ ಅಂತ ಸರ್ಕಾರ. ಅವ್ರ ಪಾರ್ಟಿ ಕೇಡರ್ಸ್ನೇ ಬೇಕಾದ್ರೆ ಒಂದು 100 ಜನನ ರೆಡಿ ಮಾಡ್ಕೊಳ್ಳಿ. ಈ ಜಡ್ ಭದ್ರತೆ ವಿಚಾರವಾಗಿ ಸಿಕ್ಕಾಪಟ್ಟೆ ಚರ್ಚೆಗಳು ಈಗ ಸದ್ಯಕ್ಕೆ ಆಗ್ತಾ ಇದೆ. ಏನಿದು ಜಡ್ ಭದ್ರತೆ, ಯಾಕೆ ಈ ರೀತಿಯ ಚರ್ಚೆ ಈಗ ಸದ್ಯಕ್ಕೆ ಆಗ್ತಾ ಇದೆ ಅನ್ನೋದೆಲ್ಲವನ್ನ ಕೂಡ ಗಮನಿಸ್ತಾ ಹೋಗೋಣ. ನೋಡಿ, ಸದ್ಯಕ್ಕೆ ಈ ರೀತಿಯ ಚರ್ಚೆ ಮುನ್ನೆಲೆಗೆ ಬಂದಿರೋದಕ್ಕೆ ಕಾರಣ ಬಳ್ಳಾರಿ ಗಲಾಟೆಯಲ್ಲಿ ಜನಾರ್ದನ್ ರೆಡ್ಡಿ ಹತ್ಯೆಗೆ ಸಂಚು ನಡೆದಿತ್ತ ಅನ್ನುವಂತಹ ಪ್ರಶ್ನೆ ಇದೆ. ಒಂದು ಆಟೋದಲ್ಲಿ ಬಾಟಲ್ ಪೆಟ್ರೋಲ್ ಬಾಂಬ್ಗಳು, ರೆಡ್ಡಿ ಮನೆ ಮುಂದೆನೆ ಕಿರಿಕ್ ಮಾಡೋದಕ್ಕೆ ಮೊದಲೇ ಪ್ಲಾನ್ ಮಾಡ್ಕೊಂಡಿದ್ರ, ರಣತಂತ್ರವನ್ನ ರೂಪಿಸಿದ್ರ ಅನ್ನುವಂತಹ ಪ್ರಶ್ನೆ. ಪೆಟ್ರೋಲ್ ಬಾಂಬ್ ಎಸೆಯೋದಕ್ಕೆ ಪ್ಲಾನ್ ಅನ್ನ ಮಾಡಿಕೊಂಡಿದ್ದಾರ, ಈ ಕೃತ್ಯ ಪೂರ್ವ ನಿಯೋಜಿತವ ಅನ್ನೋದಕ್ಕೆ ಹಲವು ಅನುಮಾನಗಳು ಕಾಡ್ತಾ ಇದೆ. ನಾವು ಈಗಾಗಲೇ ರಿಪಬ್ಲಿಕ್ ಕನ್ನಡದ ಸ್ಕ್ರೀನ್ ಮೂಲಕ ಜನರಿಗೆ ತೋರಿಸಿದ್ವಿ. ಒಂದು ಆಟೋ ಬರುತ್ತೆ, ಆಟೋ ತುಂಬ ಪೆಟ್ರೋಲ್ ಬಾಂಬ್ಗಳೇ. ಬಳ್ಳಾರಿ ಪೊಲೀಸರು ಸಮಯ ಪ್ರಜ್ಞೆಯಿಂದ ಆ ಆಟೋ ನುಗ್ಗಿ ಹೋಗ್ತಾ ಇದ್ದ ಆಟೋನ ತಡಿತಾರೆ. ತಡೆದಾಗ ಆ ಆಟೋದಿಂದ ಎಷ್ಟೊಂದು ಪೆಟ್ರೋಲ್ ಬಾಂಬ್ ಬಾಟ್ಲ್ಗಳು. ಹಾಗಿದ್ರೆ ಯಾರು ಈ ಪೆಟ್ರೋಲ್ ಬಾಂಬ್ಗಳನ್ನು ತೊಗೊಂಡ್ಬಂದವರು, ಎಲ್ಲಿ ತೊಗೊಂಡು ಹೋಗ್ತಾ ಇದ್ರು, ಯಾವಾಗ ರೆಡಿ ಮಾಡ್ಕೊಂಡಿದ್ರು, ಉದ್ದೇಶ ಬೇಕು. ಮೊದಲು ಪ್ಲಾನ್ ಮಾಡಿದ್ದಕ್ಕೆ ಇಷ್ಟೆಲ್ಲ ಆಗ್ತಾ ಇರೋದು. ಇದೇ ಕಾರಣಕ್ಕೆ ಜನಾರ್ದನ್ ರೆಡ್ಡಿ ಆತಂಕಗೊಂಡಿದ್ದಾರೆ. ಇಷ್ಟೆಲ್ಲ ಪ್ರಯತ್ನಗಳು, ರಣತಂತ್ರಗಳಾಗ್ತಾ ಇರೋದು, ಪ್ಲಾನ್ ಮಾಡ್ತಾ ಇರೋದು. ಸ್ವತಃ ಅವರೇ ಹೇಳ್ಕೊಂಡಿದ್ದಾರೆ, ನನ್ನ ಮರ್ಡರ್ಗೆ ಪ್ರಯತ್ನ ಮಾಡಿದ್ದಾರೆ, 8 ಸುತ್ತು ಫೈರ್ ಮಾಡಿದ್ದಾರೆ ಅಂತ ಹೇಳಿ. ಸೊ ಜಡ್ ಶ್ರೇಣಿಯ ಭದ್ರತೆ ಕೊಡುವಂತೆ ಜನಾರ್ದನ್ ರೆಡ್ಡಿ ಈಗ ಬೇಡಿಕೆಯನ್ನ ಇಟ್ಟಿದ್ದಾರೆ, ಮನವಿಯನ್ನ ಮಾಡಿಕೊಂಡಿದ್ದಾರೆ. ಅಮಿತ್ ಶಾ ಕೇಂದ್ರ ಗೃಹ ಸಚಿವರು ಅವರಿಗೆ ಒಂದು ಪತ್ರ ಬರೆದಿದ್ದಾರೆ, ಮನವಿಯನ್ನ ಮಾಡಿಕೊಂಡಿದ್ದಾರೆ, ನನಗೆ Z+ ಸೆಕ್ಯೂರಿಟಿ ಕೊಡಿ ಅಂತ. ರಾಜ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಪತ್ರ ಬರೆದಿದ್ದಾರೆ, ನನಗೆ ಭದ್ರತೆ ಬೇಕು ಅಂತ ಹೇಳಿ. ಈ ಜಡ್ ಶ್ರೇಣಿಯ ಭದ್ರತೆ ಅಂದರೆ ದೇಶದ 3ನೇ ಅತ್ಯುನ್ನತ ಭದ್ರತೆ. ಮೊದಲು SPG ಬರುತ್ತೆ, SPG ನಂತರ Z+ ಬರುತ್ತೆ, Z+ ನಂತರ Z ಬರುತ್ತೆ. ಮಾಜಿ ಪ್ರಧಾನಿಗಳಿಗೆ ಈ SPG ಭದ್ರತೆ ಸಿಗುತ್ತೆ. SPG ಭದ್ರತೆ ಅಂದರೆ ಯಾವ ರೀತಿ ಇರುತ್ತೆ ನೀವು ನೋಡಿದ್ದೀರಿ. ಪ್ರಧಾನಿ ಮೋದಿ ಅವರು ಯಾವುದಾದ್ರೂ ಕಾರ್ಯಕ್ರಮಕ್ಕೆ ಬಂದರೆ, ರ್ಯಾಲಿಗಳಲ್ಲಿ ಹೊರಟ್ರೆ ಹೆಂಗಿರುತ್ತೆ ಅವ್ರಿಗೆ ಸೆಕ್ಯೂರಿಟಿ. Z+ ಭದ್ರತೆಯಲ್ಲಿ ಬರೋಬ್ಬರಿ 55 ಭದ್ರತಾ ಸಿಬ್ಬಂದಿ ಇರ್ತಾರೆ. ಅಮಿತ್ ಶಾ, ನಿತಿನ್ ಗಡ್ಕರಿ, ರಾಜನಾಥ್ ಸಿಂಗ್, ಯೋಗಿ ಆದಿತ್ಯನಾಥ್, ಹಾಗೇನೆ ಅರವಿಂದ್ ಕೇಜ್ರಿವಾಲ್, ಅಂಬಾನಿ, ಇವರಿಗೆ ಮಾತ್ರ Z+ ಭದ್ರತೆ ಇದೆ. ಅಂದರೆ ನಮ್ಮ ದೇಶದಲ್ಲಿ ಬೆರಳೆಣಿಕೆಯಷ್ಟು ವ್ಯಕ್ತಿಗಳಿಗೆ ಮಾತ್ರ ಇರುವಂಥದ್ದು ಈ Z+ ಸೆಕ್ಯೂರಿಟಿ. ಪ್ರಧಾನಿ ಮೋದಿಗಿರೋದು SPG, ಈಗ Z+ ಇರೋದು ಅಮಿತ್ ಶಾ ಅವ್ರಿಗೆ, ಕೇಂದ್ರ ಗೃಹ ಸಚಿವ, ಹಾಗೇನೆ ಸಾರಿಗೆ ಸಚಿವ ನಿತಿನ್ ಗಡ್ಕರಿ ಅವರಿಗೆ, ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅವರಿಗೆ, ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಅವರಿಗೆ, ದೆಹಲಿಯ ಮಾಜಿ ಮುಖ್ಯಮಂತ್ರಿ ಕೇಜ್ರಿವಾಲ್ ಅವರಿಗೆ, ಇನ್ನು ಉದ್ಯಮಿ ಅಂಬಾನಿ ಅವರಿಗೆ Z+ ಸೆಕ್ಯೂರಿಟಿ ಇದೆ. ಆದರೆ ರೆಡ್ಡಿ ಕೇಳುತ್ತಿರುವಂತಹ Z ವರ್ಗದ ಸೆಕ್ಯೂರಿಟಿ ಸಿಗುತ್ತಾ? Z ವರ್ಗ ಸೆಕ್ಯೂರಿಟಿ ಏನು? ಈ Z ಕ್ಯಾಟಗರಿ ಸೆಕ್ಯೂರಿಟಿಯಲ್ಲಿ 22 ಭದ್ರತಾ ಸಿಬ್ಬಂದಿ ಇರ್ತಾರೆ. ಕೆಲವು ಕಮಾಂಡೋಗಳಿರ್ತಾರೆ, ಪೊಲೀಸರು ಕೂಡ ಈ Z ಸೆಕ್ಯೂರಿಟಿಯಲ್ಲಿ ಇರ್ತಾರೆ. ಯೋಗ ಗುರು ಬಾಬಾ ರಾಮದೇವ್ ಅವರಿಗೆ Z ಭದ್ರತೆ ಇದೆ. Z+ ಅಲ್ಲ, Z ಭದ್ರತೆ ಇದೆ. ಬಾಲಿವುಡ್ ನಟ ಅಮೀರ್ ಖಾನ್ ಅವ್ರಿಗೂ ಕೂಡ Z ಶ್ರೇಣಿಯ ಭದ್ರತೆ ಇದೆ. ಸೊ ಈ ರೀತಿಯ ಭದ್ರತೆ ಕ್ಯಾಟಗರೀಸ್ ಇರುತ್ತೆ. ಈಗ ಜನಾರ್ದನ್ ರೆಡ್ಡಿ ಕೂಡ ನನಗೆ Z+ ಬೇಕು ಅಂತ ಕೇಳ್ತಾ ಇದ್ದಾರೆ, ಅಥವಾ Z ಶ್ರೇಣಿಯ ಭದ್ರತೆ ಬೇಕು ಅಂತ ಕೇಳ್ತಾ ಇದ್ದಾರೆ. ಕೇಂದ್ರ ಇದಕ್ಕೆ ಅಷ್ಟು ಎನ್ನುತ್ತಾ, ಅಥವಾ ರಾಜ್ಯ ಪೊಲೀಸರ ಭದ್ರತೆ ಇವರಿಗೆ ಸಾಕಾಗತ್ತಾ? ನೋಡೋಣ ಯಾವ ರೀತಿ ನಿರ್ಧಾರ ಮಾಡುತ್ತಾರೆ ಅಂತ. ಇನ್ನು ನೆಕ್ಸ್ಟ್, ಸೋಷಿಯಲ್ ಮೀಡಿಯಾದಲ್ಲಿ ಬಾಯಿಗೆ ಬಂದಂಗೆ ಕಮೆಂಟ್ ಹಾಕೋರ ವಿರುದ್ಧ ಇತ್ತೀಚೆಗೆ ಪೊಲೀಸರು ಖಡಕ್ ಆಕ್ಷನ್ ತೆಗೆದುಕೋತಾ ಇದ್ದಾರೆ. ಇದೀಗ ದರ್ಶನ್ ಪತ್ನಿ ವಿಜಯಲಕ್ಷ್ಮಿಗೆ ಅಶ್ಲೀಲ ಕಮೆಂಟ್ ಮಾಡಿದ್ದ ಮತ್ತಿಬ್ಬರು ಅರೆಸ್ಟ್ ಆಗಿದ್ದು, ಉಳಿದ ಕಿಡಿಗೇಡಿಗಳಿಗೆ ನಡುಕ ಶುರುವಾಗಿದೆ. ನಟ ನಟಿಯರ ವಿರುದ್ಧ ಸಾಮಾಜಿಕ ಜಾಲತಾಣಗಳಲ್ಲಿ ಬಾಯಿಗೆ ಬಂದಂತೆ ಕೆಟ್ಟ ಕಾಮೆಂಟ್ ಹಾಕೋದು ಒಂದು ಗಯಾಲಿ.
ಮೊನ್ನೆ ದರ್ಶನ್ ಮತ್ತು ಸುದೀಪ್ ಅಭಿಮಾನಿಗಳ ನಡುವಿನ ಫ್ಯಾನ್ಸ್ ವಾರ್ ತೀವ್ರಗೊಂಡಿತ್ತು. ಆಗ್ಲೇ ಕೆಲ ಕಿಡಿಗೇಡಿಗಳು ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ವಿರುದ್ಧ ಕೆಟ್ಟ ಕಾಮೆಂಟ್ ಮಾಡಿದ್ರು. ಇದೀಗ ಆ ಕಿಡಿಗೇಡಿಗಳಿಗೆ ಕೇಡುಗಾಲ ಶುರುವಾಗಿದೆ. ದರ್ಶನ್ ಪತ್ನಿ ವಿಜಯಲಕ್ಷ್ಮಿಗೆ ಕೆಟ್ಟ ಕಾಮೆಂಟ್, ಬಂಕ್ ಮ್ಯಾನೇಜರ್ ಸೇರಿ ಮತ್ತಿಬ್ಬರ ಬಂಧನ. ದರ್ಶನ್ ಪತ್ನಿ ವಿಜಯಲಕ್ಷ್ಮಿಗೆ ಅಶ್ಲೀಲ ಕಾಮೆಂಟ್ ಹಾಕಿದ್ದ ಕೇಸ್ನಲ್ಲಿ ಸಿಸಿಬಿ ಪೊಲೀಸರು ಮತ್ತಿಬ್ಬರು ಆರೋಪಿಗಳನ್ನ ಬಂಧಿಸಿದ್ದಾರೆ. ವಿಜಯಲಕ್ಷ್ಮಿ ಡಿಸೆಂಬರ್ 24ರಂದು ಸೈಬರ್ ಕ್ರೈಮ್ ಪೊಲೀಸರಿಗೆ ದೂರು ನೀಡಿದರು. 18ಕ್ಕೂ ಹೆಚ್ಚು ಜನರ ವಿರುದ್ಧ ಕ್ರಮಕ್ಕೆ ಒತ್ತಾಯಿಸಿದರು. ಮೊನ್ನೆಯಷ್ಟೇ ಚಂದ್ರು ಹಾಗೂ ನಿತಿನ್ ಎಂಬಾತನನ್ನ ಪೊಲೀಸರು ಬಂಧಿಸಿದ್ರು. ಇದೀಗ ಮತ್ತಿಬ್ಬರನ್ನ ಅರೆಸ್ಟ್ ಮಾಡಿದ್ದಾರೆ. ಒಬ್ಬ ಬ್ಯಾಂಕ್ ಮ್ಯಾನೇಜರ್, ಮತ್ತೊಬ್ಬ ಆಡಿಟರ್. ನಾಗರಾಜ್ ತಳವಾರ ಮತ್ತು ಪ್ರಶಾಂತ್ ತಳವಾರ ಎಂಬುವರನ್ನ ಸಿಸಿಬಿ ಪೊಲೀಸರು ಬಂಧಿಸಿದ್ದು. ಈ ಇಬ್ಬರು ಕೆಲಸವಿಲ್ಲದ ಪರೋಡಿಗಳೇನೂ ಅಲ್ಲ. ನಾಗರಾಜ್ ಹುಬ್ಬಳ್ಳಿಯಲ್ಲಿ ಪೆಟ್ರೋಲ್ ಬಂಕ್ ಮ್ಯಾನೇಜರ್ ಆಗಿ ಕೆಲಸ ಮಾಡ್ತಿದ್ದ. ಪ್ರಶಾಂತ್ ತಳವಾರ ಧಾರವಾಡದಲ್ಲಿ ಆಡಿಟರ್ ಆಗಿ ಕೆಲಸ ಮಾಡ್ತಿದ್ದ. ಆದರೂ ಇರಲಾರದೆ ಇರುವೆ ಬಿಟ್ಟುಕೊಂಡು ಈಗ ಪೊಲೀಸರ ಅತಿಥಿಯಾಗಿದ್ದಾರೆ. ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ದೂರು ಕೊಟ್ಟ ಬಳಿಕ ಪೊಲೀಸರ ನಡೆಯನ್ನ ಪ್ರಶ್ನಿಸಿದ್ರು. ತಮ್ಮ ದೂರನ್ನ ಪೊಲೀಸರು ನಿರ್ಲಕ್ಷ್ಯ ಮಾಡಿದ್ದಾರೆ ಎಂದು ಆರೋಪಿಸಿದ್ರು. ಇದೀಗ ಪೊಲೀಸರು ಆಕ್ಟಿವ್ ಆಗಿದ್ದು ಒಬ್ಬೊಬ್ಬರನ್ನೇ ಬಂಧಿಸುತ್ತಿದ್ದಾರೆ. ಉಳಿದ ಆರೋಪಿಗಳಿಗಾಗಿ ತಲಾಶ್ ನಡೆಸುತ್ತಿದ್ದಾರೆ. ಇದೀಗ ಸಾಮಾಜಿಕ ಜಾಲತಾಣದಲ್ಲಿ ಅಶ್ಲೀಲ ಪದಗಳಿಂದ ದರ್ಶನ್ ಪತ್ನಿಗೆ ನಿಂದಿಸಿದ್ದ ಅನೇಕರಿಗೆ ಈಗ ನಡುಕ ಶುರುವಾಗಿದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಸ್ಯಾಂಡಲ್ವುಡ್ ರಾಕಿಂಗ್ ಸ್ಟಾರ್ಗೆ ಬೆಳ್ಳಂ ಬೆಳಿಗ್ಗೆ ಜೆಸಿಬಿಗಳು ಶಾಕ್ ಕೊಟ್ಟಿದೆ. ತೆರೆಯ ಮೇಲೆ ಆಕ್ಷನ್ ಮಾಡುವಂತ ಯಶ್ಗೆ ಹಾಸನ ಜಿಲ್ಲಾಡಳಿತದ ಬುಲ್ಡೋಸರ್ ಆಕ್ಷನ್ ಅಚ್ಚರಿಗೊಳಿಸಿದೆ. ನಟ ಯಶ್ ತಾಯಿ ಮನೆ ಮುಂದೆ ಜೆಸಿಬಿ ಗರ್ಜನೆ, ಮನೆಯ ಕಾಂಪೌಂಡ್ ಧ್ವಂಸ, ಎಲ್ಲವೂ ಪುಡಿ ಪುಡಿ. ಜಾಗ ಒತ್ತುವರಿ ಮಾಡಿಕೊಂಡ್ರ ಯಶ್ ಅಮ್ಮ. ಜೆಸಿಬಿ ಬರೋವರೆಗೂ ಮಾತ್ರ ಬೇರೆಯವರ ಹವ, ಜೆಸಿಬಿ ಬಂದ ಮೇಲೆ ಅವರದ್ದೇ ಹವ. ಇದ್ಯಾವುದೋ ಯಶ್ ಸಿನಿಮಾ ಡೈಲಾಗ್ ತರ ಇದೆಯಲ್ಲ. ಡೈಲಾಗ್ ಒಂದೇ ಅಲ್ಲ, ಈ ಡೆಮಾಲಿಷನ್ ಕೂಡ ಯಶ್ಗೆ ಸಂಬಂಧಿಸಿದ್ದು. ನಟ ಯಶ್ಗೆ ಹಾಸನ ಜಿಲ್ಲಾಡಳಿತ ಬಿಗ್ ಶಾಕ್ ಕೊಟ್ಟಿದ್ದು. ರಾಕಿಂಗ್ ಸ್ಟಾರ್ ಮನೆ ಮುಂದೆ ಜೆಸಿಬಿಗಳು ಗರ್ಜಿಸಿವೆ. ಸ್ಯಾಂಡಲ್ವುಡ್ನ ರಾಕಿಂಗ್ ಸ್ಟಾರ್ ಯಶ್ ತಾಯಿಯಿಂದ ಅಕ್ರಮವಾಗಿ ಜಾಗ ಒತ್ತುವರಿ ಮಾಡಿರುವಂತಹ ಆರೋಪ ಕೇಳಿ ಬಂದಿದೆ. ಹಾಸನದ ವಿದ್ಯಾನಗರದಲ್ಲಿ ಯಶ್ ಅಮ್ಮ ಪುಷ್ಪ ಅವರ ಮನೆ ಮುಂದೆ 1500 ಅಡಿ ಭೂಮಿ ಒತ್ತುವರಿ ಮಾಡಿದ್ದಾರೆ. ಕೋರ್ಟ್ ಆದೇಶ ಹಿನ್ನೆಲೆಯಲ್ಲಿ ಜಿಲ್ಲಾಡಳಿತದಿಂದ ತೆರವು ಕಾರ್ಯಾಚರಣೆ ಇಳಿದಿದೆ. ಲಕ್ಷ್ಮಮ್ಮ ಎಂಬುವರಿಗೆ ಸೇರಿದಂತ ಸೈಟ್ಗೆ ಪುಷ್ಪ ಕಾಂಪೌಂಡ್ ಹಾಕಿಸಿದ್ದಾರೆ. ಲಕ್ಷ್ಮಮ್ಮ ಸಂಬಂಧಿ ದೇವರಾಜ್ ಎನ್ನುವವರು ಇದನ್ನ ಪ್ರಶ್ನೆ ಮಾಡಿ ಹಾಸನದ ನ್ಯಾಯಾಲಯದಲ್ಲಿ ದಾವೆ ಹೂಡಿದ್ರು. ಇದೀಗ ಹಾಸನ ಹಿರಿಯ ಜೆಎಂಎಫ್ಸಿ ನ್ಯಾಯಾಲಯ ದೇವರಾಜ್ ಪರವಾಗಿ ಆದೇಶ ನೀಡಿದ್ದಾರೆ. 2020ರಿಂದ ಕೋರ್ಟಿಗೆ ಹೋಗಿ ನ್ಯಾಯಾಲಯಕ್ಕೆ ಅವರು ಯಾವುದೇ ದಾಖಲಾತಿಗಳನ್ನು ಒದಗಿಸಲಿಕ್ಕಾಗಲಿಲ್ಲ. ನ್ಯಾಯಾಲಯದಲ್ಲಿ ನ್ಯಾಯಾಧೀಶರು ಏನೇನು ಕೇಳಿದ್ರು ಎಲ್ಲ ದಾಖಲಾತಿಗಳನ್ನು ನಾವು ಒದಗಿಸಿತು. ಆ ಆಧಾರದ ಮೇಲೆ ಈಗ ನಮಗೆ ಪ್ರಾಪರ್ಟಿಯನ್ನು ನಮ್ಮ ಇದಕ್ಕೆ ಕೋರ್ಟ್ ಆದೇಶ ಆಗಿದೆ. ಇದು ಸರ್, ಇದೆಲ್ಲ ಆದಮೇಲೆ ಮತ್ತೆ ನಾವು ಮಾನವೀಯತೆಯ ದೃಷ್ಟಿಯಿಂದ ಅವರು ಒಂದು ಮೀಟಿಂಗ್ ಕರೀಲಿಕ್ಕೆ ಅಂತ ವಿಷಯನೂ ತಿಳಿಸ್ತು. ಬರ್ತೀವಿ ಅಂತ ಅಂದರು, ಬರಲಿಲ್ಲ. ಗೌರ್ಮೆಂಟ್ ರಿಜಿಸ್ಟರ್ಡ್ ಪೇಪರ್ ನಮ್ದೊಂದು ನಮ್ಮ ಪಕ್ಕದವ್ರದೊಂದು, ಅಲ್ಲಿ ಯಾವ್ದು ಇಲ್ಲ. ಅವ್ನು ಯಾರೋ ನಟರಾಜ್ ಅನ್ನೋ ಒಂದು ಬರೀ ಸುಳ್ಳು ಹೇಳ್ಕ ಬರೋದವ್ರೆಲ್ಲ. ಯಾವ್ದೋ ಹಳೆಯ ಪುರಾವೆ ತೆಗಿಯೋದು ಇವ್ರು ಪಿಡಿಒಗಳು. ಹೌದ್ರಾ? ಹಳೆ ಪುರಾವೆ ಇಟ್ಕೊಂಡು ಅಲ್ಲೋಗಿ ಯಾರೋ ಅಜ್ಜಿ ಬದುಕಿದಾರೋ ಸತ್ತಿದಾರೋ ಅವ್ರನ್ನ ಒಂದು GP ಅಂತ ಹಾಕಿಸ್ಕೊಳ್ಳೋದು ಯಾರು ಬೇರೆಯವ್ರ ಹೆಸರಿಗೆ. ಈಗ ಡಿಫಾಮೇಶನ್ ಹಾಕ್ತಿವಿ, ಎಲ್ಲ ಗೌರ್ಮೆಂಟಿಗೆಲ್ಲ ಈಗ FIR ಹಾಕ್ತಾರ ಅವನ ಮೇಲೆ, ತೆಗಿತಾರೆ ಎಲ್ಲ. ಅಂದ್ರೆ ಇದರಲ್ಲಿ ನಿಮ್ದು ಯಾವುದೇ ರೀತಿಯ ಪಾತ್ರ ಇಲ್ಲ, ಅಂದ್ರೆ ನೀವು ತಪ್ಪು ಮಾಡಿಲ್ಲ ಎನ್ನುವಂಥದ್ದು.
ಯಾರ್ ತಪ್ಪು ಮಾಡ್ಬಿಟ್ಟು ಇಷ್ಟು ರಾಜಾರೋಷವಾಗಿ ಮಾತಾಡ್ತಾರ್ರಿ? ತಪ್ಪು ಮಾಡಕ್ ಮುಂಚೆ 10 ಸತಿ ನಮ್ ಜಾಗ ತಗೋಬೇಕಾದ್ರೆ ನಾವ್ ಯೋಚಿಸ್ಬಿಟ್ಟು ತಗೋತೀವಿ, ಗೊತ್ತಾಯ್ತಾ? ಅದ್ರ ಮೇಲೆ ಏನಾದ್ರೂ ತಪ್ಪಾಗಿದ್ರೆ ಲಾಯರ್ ಹೇಳ್ಬೇಕು ಅದನ್ನ. ನಾನಲ್ಲ ಪೇಪರ್ ಎಲ್ಲ ಮಾಡೋದು, ಲಾಯರ್. ಜೊತೆಗೆ ಲಾಯರ್ ಹಂಗೆಲ್ಲ ಮಾಡಲ್ಲ ನಮ್ ಲಾಯರ್. ನನ್ನ ಹತ್ರ ಇರೋ ಡಾಕ್ಯುಮೆಂಟ್ಸ್ ಅವನ ಹತ್ರ ಇದ್ಬಿಟ್ರೆ ಅವನು ರಾಜಾರೋಷವಾಗಿ ನನ್ನ ಹತ್ರ ಬಂದು ಕೇಳ್ಬೇಕು. ಅವ್ನು ಎಲ್ಲರೂ ಒಂದ್ ದಿವಸನೂ ಬಂದಿಲ್ಲ ರಾಜಾರೋಷವಾಗಿ ಅವನು. ಹಾಗಿದ್ರೆ ಏಕಾಏಕಿ ಕಾಂಪೌಂಡಿಂಗ್ ತೆರವು ಮಾಡ್ಲಿಕ್ಕೆ ಸಾಧ್ಯ ಮೇಡಮ್? ಏಕಾಏಕಿ ಕಾಂಪೌಂಡ್ ಹೊಡಿಬೇಕಂದ್ರೆ ದುಡ್ಡು ಕೇಳ್ತಾ ಇದ್ದ ನಮ್ ಪಕ್ಕದ ಹುಡ್ಗನ್ಗೆ. ಓಕೆ ದುಡ್ಡು ಕೊಡಿ ನನ್ನ ಹತ್ರ ಅದಿದೆ ಇದಿದೆ ಮೇಡಮ್ ಹೇಳಿ ಅಂತ ಹೇಳ್ಕೊಂಡು ಓಡಾಡ್ತಿದ್ದ. ಓಕೆ. ಅದಕ್ಕೆ ನಾನ್ ಹೇಳ್ದೆ ಅವನ ಹತ್ರ ಏನಾರು ಇದ್ರೆ ಕೋರ್ಟ್ಗೆ ಹೋಗಕ್ ಕೇಳಪ್ಪ, ನಾವ್ ಯಾರಿಗೂ ಸಿಕ್ಕಕ್ಕಾಗಲ್ಲ ಅಂತ ಹೇಳ್ತಾ ಇದ್ವಿ. ಕೋರ್ಟ್ ಆದೇಶ ನಮ್ ಸರ್ವೆ ನಂಬರ್ ಅಲ್ಲ, ಅದು ಸರ್ವೆ ನಂಬರ್ ಬೇರೆ ಯಾವ್ದೋ ಮಾಡ್ಕೊಬಂದ್ ತೋರಿಸ್ತಾವ್ನೆ. ಸರ್ವೆ ನಂಬರ್ ನೋಡಿದೀರಾ? ನಮ್ದು ಯಾವ್ದು ಅವಂದ್ ಯಾವ್ದು ಅಂತ ಗೊತ್ತಾ ನಿಮ್ಗೆ? ಹಾಗಿದ್ರೆ ನೀವು ಕಾಂಪೌಂಡ್ ಅನ್ನ ಅಂದ್ರೆ ಅವ್ರದ್ದು ನಿಮ್ದು ತಪ್ಪೇ ಇಲ್ಲ, ನಿಮ್ ದಾಖಲೆಗಳು ಸರಿ ಇದೆ ಅಂದ್ರೆ ಕಾಂಪೌಂಡ್ ಹೊಡಿಯಕ್ಕೆ ಹಾಕ್ಬಿಟ್ರಿ ನೀವು? ಈ ಕಾಂಪೌಂಡ್ ಹೊಡಿವಾಗ ನಾನು ಇಲ್ವಲ್ಲ, ಬೆಂಗಳೂರಲ್ಲಿ ಇದೀನಿ. ಸಂಡೇ ಇವತ್ತು ನಮ್ ಲಾಯರ್ ಇಲ್ಲ, ಬರ್ದಿರೋ ಮನೆಯಿಂದ ಬಂದವ್ರೆ ಲಾಯರ್. ಹಾ ಮೇಡಮ್. ಸಂಡೇ ಹೊಡೆದವನವನು. ಅಂದ್ರೆ ಈಗ ನೀವು ಅವ್ರ ವಿರುದ್ಧ ಡಿಫಾರ್ಮೇಶನ್ ಕೇಸ್ ಹಾಕ್ತೀರಾ? ನಾನು ಅಲ್ಲಿದ್ದು ಹೊಡಿಯಕ್ ಬಂದ್ರೆ ಬಿಟ್ಬಿಡ್ತಿದ್ನ ನಾನು ಅವನ್ನ. ಯಾರು ಫೇಕ್ ತಂದು ಯಶೋರ್ ಮನೆಗ್ ಮಹಾರಾಷ್ಟ್ರ ದಡ್ರು ಯಾರು ಇರಲ್ಲ, ಗೊತ್ತಾಯ್ತಾ? ಅವರು ಅಷ್ಟೇ, ನಮಗ್ ಗೊತ್ತಿರೋ ಜನ. ಅವ್ರಿಗೂ ಹಿಂಗೆ ಎದುರಿಸಿ ದುಡ್ಡು ಕೇಳಕ್ ಹೋಗಿ ಮಾರಕ್ ಬಿಡದೆ ಗಲಾಟೆ ಮಾಡಿ ಅವ್ರು ಬಿಟ್ಬಿಟ್ಟು ಎದ್ರಕೊಂಡು ಓಡೋಗಿದ್ರು. ಅವ್ರ ಹತ್ರ ಮೇಡಮ್ ತಗೊಂಡವ್ರೆ ಅಂದ್ಬಿಟ್ಟು ಇಷ್ಟು ದಿನ 6 ವರ್ಷ ಬಿಟ್ಟವ್ನು, ಈಗ ಬಂದವನು ಹೆದರಿಕೆ ಹಾಕಕ್ಕೆ. ಕಾನೂನಿನ ಮುಂದೆ ಎಲ್ಲರೂ ಒಂದೇ ಅನ್ನೋದು ಮತ್ತೆ ಪ್ರೂವ್ ಆಗಿತ್ತು. ಇಂದು ಬುಲ್ಡೋಜರ್ ಆಕ್ಷನ್ ರಾಕಿಂಗ್ ಸ್ಟಾರ್ಗೆ ಶಾಕ್ ಕೊಟ್ಟಿದ್ದಂತೂ ನಿಜ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಇನ್ನ ವೆನೆಜುವೆಲಾದ ಶ್ರೀಮಂತ ತೈಲ ಭಂಡಾರದ ಮೇಲೆ ಅಮೆರಿಕಾದ ಕಣ್ಣು ಬಿದ್ದಿದೆ. ಆ ಬಡ ದೇಶದ ಮೇಲೆ ಭೀಕರ ದಾಳಿಯನ್ನ ಮಾಡಿ ಅಧ್ಯಕ್ಷರನ್ನ ಅಪಹರಿಸಿ ವಶಕ್ಕೆ ಪಡೆದಿದೆ. ಜೊತೆಗೆ ಅಮೆರಿಕಾದ ಮುಂದಿನ ಪ್ಲಾನ್ ಏನು ಅನ್ನೋದು ಗೊತ್ತಾಗಿದೆ. ಅಮೆರಿಕ ಅಧ್ಯಕ್ಷ ಟ್ರಂಪ್ ಮಂದ ಬುದ್ಧಿಯ ಮನುಷ್ಯ. ತಾನೇ ಶಾಂತಿದೂತ ಅಂತ ಬೆನ್ನು ತಟ್ಟಿಕೊಳ್ಳುವಷ್ಟು ಹುಂಬ. ಸ್ವಯಂ ಘೋಷಿತ ಶಾಂತಿದೂತ ದೊಡ್ಡಣ್ಣ ಡೊನಾಲ್ಡ್ ಟ್ರಂಪ್ ಎಲ್ಲೇ ಯುದ್ಧ ಆದ್ರೂ ನಾನೇ ನಿಲ್ಲಿಸೋದು ಅಂತ ಬಿಲ್ಡಪ್ ತಗೊಳ್ತಾರೆ. ಭಾರತ ಪಾಕಿಸ್ತಾನ ಸಂಘರ್ಷ ನಿಲ್ಲಿಸಿದ್ದು ನಾನೇ ಅಂತ ಕ್ರೆಡಿಟ್ ತೆಗೆದುಕೊಳ್ಳಲು ಮುಂದಾಗಿದ್ದ ಹುಚ್ಚು ದೊರೆ ಟ್ರಂಪ್ ಜಾಗತಿಕ ಮಟ್ಟದಲ್ಲಿ ನಗೆಪಾಟಲಿಗೆ ಈಡಾಗಿದ್ರು. ಅದೇ ಟ್ರಂಪ್ ಇದೀಗ ವೆನಿಜುವೆಲಾ ಮೇಲೆ ಭೀಕರ ದಾಳಿ ಮಾಡಿಸಿದ್ದಾರೆ. ವೆನೆಜುವೆಲಾ ಅಧ್ಯಕ್ಷನ ಹೆಡೆಮುರಿ ಕಟ್ಟಿದ ಟ್ರಂಪ್, ಮಡುರೋ ಕೈಲಿ ಕೋಳ, ಕಣ್ಣು ಕಿವಿ ಮುಚ್ಚಿದ ಯುಎಸ್. ವೆನೆಜುವೆಲಾದ ಮೇಲೆ ಅಮೆರಿಕ ವೈಮಾನಿಕ ದಾಳಿ ನಡೆಸಿ ಅಧ್ಯಕ್ಷ ನಿಕೋಲಸ್ ಮಡುರೋ ಮತ್ತು ಅವರ ಪತ್ನಿಯನ್ನ ಮಧ್ಯರಾತ್ರಿ ಬಂಧಿಸಿದೆ. ಅಮೆರಿಕದ ಪಡೆಗಳು ತಕ್ಷಣವೇ ಅಧ್ಯಕ್ಷ ಮಡುರೋರನ್ನು ಅಮೆರಿಕಕ್ಕೆ ವಿಮಾನದಲ್ಲಿ ಕರೆದೊಯ್ದಿದೆ. ಅಮೆರಿಕದ ಕಸ್ಟಡಿಯಲ್ಲಿರೋ ಮಡುರೋ ಫೋಟೋ ವಿಡಿಯೋಗಳು ಸಖತ್ ವೈರಲ್ ಆಗಿವೆ. ಮಡುರೋ ಬಂಧಿಸಿ ಖುದ್ದು ಸಿಕ್ಕಾಕೊಂಡ ಟ್ರಂಪ್. ವೆನೆಜುವೆಲಾ ತೈಲ ಮಾರುತ್ತೇವೆ ಎಂದ ದೊಡ್ಡಣ್ಣ. ವೆನೆಜುವೆಲಾ ವಿಶ್ವದ ಅತಿದೊಡ್ಡ ತೈಲ ಉತ್ಪಾದಕ ರಾಷ್ಟ್ರಗಳಲ್ಲಿ ಒಂದು. ಆದರೂ ಕಳೆದ ಕೆಲವು ವರ್ಷಗಳಿಂದ ಅಮೆರಿಕದ ನಿರ್ಬಂಧಗಳು ಅಲ್ಲಿನ ಕಚ್ಚಾ ತೈಲ ಪೂರೈಕೆಯನ್ನ ಸೀಮಿತಗೊಳಿಸಿವೆ. ಆದ್ರೀಗ ಅಮೆರಿಕನ್ ಕಂಪನಿಗಳು ಬಾವಿ ತೋಡಿ ತೈಲ ಮೇಲೆತ್ತಲಿವೆ. ಅದನ್ನ ಮಾರಿ ವೆನೆಜುವೆಲಾವನ್ನ ನಾವೇ ಆಳುತ್ತೇವೆ ಅಂತ ಟ್ರಂಪ್ ಹೇಳಿದ್ದಾರೆ. dignity. We could have lost a lot of equipment. The equipment is less important, but we could have lost a lot. And we're going to make sure that this is proper. We're there now. We're ready to go again if we have to. We're going to run the country right. China, Russia, and Iran have interests in Venezuela. How does this operation affect your relationships with them when it comes to the oil China and the drugs? And Russia, Russia, when we get things straightened out. ಭಾರತದ ದೃಷ್ಟಿಕೋನದಲ್ಲಿ ನೋಡೋದಾದ್ರೆ ವೆನೆಜುವೆಲಾದಿಂದ ಭಾರತ ಕೂಡ ತೈಲವನ್ನ ಆಮದು ಮಾಡಿಕೊಳ್ಳುತ್ತಿದೆ. ಇದಕ್ಕೂ ಅಮೆರಿಕ ಕಡ್ಡಿ ಹಾಕುತ್ತಲೇ ಬಂದಿದೆ. 2021 ಮತ್ತು 2022ರಲ್ಲಿ ಅಮೆರಿಕದ ನಿರ್ಬಂಧಗಳಿಂದಾಗಿ ವೆನೆಜುವೆಲಾದಿಂದ ಆಮದು ಮಾಡಿಕೊಳ್ಳುತ್ತಿರೋ ತೈಲದ ಪ್ರಮಾಣ ಕಡಿಮೆಯಾಗಿತ್ತು. ಆದರೆ 2023-24ರಲ್ಲಿ ತೈಲ ವ್ಯಾಪಾರವು ಮತ್ತೆ ಚೇತರಿಸಿಕೊಂಡಿದೆ. ಇದೀಗ ಟ್ರಂಪ್ ಮತ್ತೇನು ಕಿರಿಕ್ ಮಾಡ್ತಾರೋ ಕಾದು ನೋಡಬೇಕಿದೆ.
ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಅಮೆರಿಕಕ್ಕೆ ವೆನಿಜುವೆಲಾ ಮೇಲೆ ಕಣ್ಣು ಏನಕ್ಕೆ ಅಂತಂದ್ರೆ ಆ ದೇಶದ ತಾಕತ್ತೇ ತೈಲ. ವಿಶ್ವದಲ್ಲೇ ಹೆಚ್ಚು ತೈಲ ಇರೋದೇ ಈ ವೆನಿಜುವೆಲಾದಲ್ಲಿ. ಎಷ್ಟು ಅಂತಂದ್ರೆ 303 ಶತಕೋಟಿ ಬ್ಯಾರಲ್. ಇದು ಪ್ರಮಾಣ ಇನ್ನೂ ಈಸಿಯಾಗಿ ಹೇಳಬೇಕು ಅಂತಂದ್ರೆ ಸೌದಿ ಮತ್ತೆ ಯುನೈಟೆಡ್ ಸ್ಟೇಟ್ಸ್ ಎರಡನ್ನೂ ಒಗ್ಗೂಡಿಸಿದಾಗ ಆ ದೇಶದಲ್ಲಿ ತೈಲ ಎಷ್ಟಿರುತ್ತೋ ಅದಕ್ಕಿಂತ ಜಾಸ್ತಿ ವೆನಿಜುವೆಲಾ ದೇಶದಲ್ಲಿ ಮಾತ್ರ ಇದೆ. ತೈಲದ ಕಾರಣಕ್ಕೆ ವೆನಿಜುವೆಲಾ ಅರ್ಥವ್ಯವಸ್ಥೆ ಜೀವಿಸ್ತಾ ಇದೆ. ವೆನಿಜುವೆಲಾದ 90% ಆದಾಯ ತೈಲದಿಂದಲೇ ಬರುತ್ತೆ. 303 ಬಿಲಿಯನ್ ಬ್ಯಾರಲ್ ತೈಲ ಹೊಂದಿರುವಂಥ ದೇಶ ಅಂದರೆ ಅದು ವೆನಿಜುವೆಲಾ ದೇಶ. ವೆನಿಜುವೆಲಾದ ಇದೇ ಖಜಾನೆಯ ಮೇಲೆ ಅಮೆರಿಕ ಕಣ್ಣಿಟ್ಟಿದೆ. ಅಮೆರಿಕ ಅಪಾರ ತೈಲ ಆಮದು ಮಾಡಿಕೊಳ್ಳುತ್ತೆ. ಇನ್ನೂ ಒಂದು ಕಾರಣ ಏನಂತಂದ್ರೆ ಇದೇ ವೆನಿಜುವೆಲಾದಿಂದ ಚೀನಾ ಹೆಚ್ಚು ಖರೀದಿ ಮಾಡುತ್ತೆ ತೈಲವನ್ನ. ಸೊ ವೆನಿಜುವೆಲಾದ ಮೇಲೆ ನಾವು ಹಿಡಿತ ಸಾಧಿಸ್ಬಿಟ್ರೆ ಅಲ್ಲಿ ಚೀನಾಗೂ ಟಕ್ಕರ್ ಕೊಟ್ಟಂಗಾಗತ್ತೆ ಅನ್ನೋಂಥ ಲೆಕ್ಕಾಚಾರ ಅಮೆರಿಕ. ವೆನಿಜುವೆಲಾ ತೈಲ ಚೀನಾ ಮತ್ತು ಭಾರತದ ಪಾಲಾಗುವ ಆತಂಕ ಅಮೆರಿಕ. ಹಂಗೆ ನೋಡಿದ್ರೆ ಭಾರತ ಅಷ್ಟೊಂದು ಡಿಪೆಂಡೆಂಟ್ ಆಗಿಲ್ಲ ಈಗ ವೆನಿಜುವೆಲಾದ ಮೇಲೆ. 2000ರಿಂದ 2010 ಅವಧಿಯಲ್ಲಿ ಹೆಚ್ಚು ತೈಲವನ್ನು ಆಮದು ಮಾಡಿಕೊಡ್ತಾ ಇತ್ತು ನಿಜ. ಆದರೆ 2019ರಿಂದ ಈಚೆಗೆ ದ್ವಿಪಕ್ಷೀಯ ಮಾತುಕತೆ ದುರ್ಬಲಗೊಂಡು ವೆನಿಜುವೆಲಾ ಮತ್ತು ಭಾರತ ನಡುವೆ. ಕಾರಣ ಅಮೆರಿಕ ಹೇರಿದಂತಹ ನಿಷೇಧ ಆ ವೆನಿಜುವೆಲಾದ ಮೇಲೆ. ಅಮೆರಿಕಾದ ನಿಷೇಧದಿಂದಾಗಿ ಭಾರತ ಈಗ ಅಷ್ಟಕ್ಕಷ್ಟೇ ವ್ಯವಹಾರವನ್ನು ವೆನಿಜುವೆಲಾದ ಜೊತೆಗೆ ಇಟ್ಕೊಂಡಿದೆ. ಹೀಗಾಗಿ ಭಾರತದ ಮೇಲೆ ಯಾವುದೇ ರೀತಿಯ ಪರಿಣಾಮ ಬೀರಲ್ಲ. ಇನ್ನು ನೆಕ್ಸ್ಟ್, ವೆನಿಜುವೆಲಾ ಮೇಲೆ ಅಮೆರಿಕ ದಾಳಿ ಮಾಡಿದ್ದಕ್ಕೆ ಭಾರತದಲ್ಲೂ ಕೂಡ ರಾಜಕೀಯ ಶುರುವಾಗಿದೆ. ಅಮೆರಿಕ ನೆರೆಯ ದೇಶದ ಮೇಲೆ ದಾಳಿ ಮಾಡಿ ಮಡುರೋರನ್ನ ಬಂಧಿಸಿದೆ. ಹಾಗೆಯೇ ಮೋದಿ ಕೂಡ ಪಾಕಿಸ್ತಾನದ ಮೇಲೆ ದಾಳಿ ಮಾಡಿ ಮುಂಬೈ ಭಯೋತ್ಪಾದಕ ದಾಳಿಯ ಮಾಸ್ಟರ್ ಮೈಂಡ್ಗಳನ್ನು ಬಂಧಿಸಿ ಕರೆತರಬೇಕು ಅಂತ AIMIM ಸಂಸದ ಅಸದುದ್ದೀನ್ ಓವೈಸಿ ಹೇಳಿದ್ದಾರೆ. जब ट्रंप अपनी फौज को भिजाकर वेनेजुएला से कदमी को उठा सकता है, जब सऊदी अरब यमन में मुखल्ला के पोर्ट पर बमबारी कर सकता है, मोदी जी हम आपको कह रहे हैं, आप पाकिस्तान में भिजाकर जो मुंबई की सड़कों पर साजिश करने वाले 9/11 के जालिम लोग हैं, चाहे वो मसूद अजहर हो या फिर लश्कर-ए तैयबा. ಓವೈಸಿ ಒಂದು ರೀತಿ ಮೋದಿ ಅವರಿಗೆ ಸವಾಲು ಹಾಕಿದ್ದಾರೆ. ಅಮೆರಿಕದ ರೀತಿ ನೀವು ಪಾಕಿಸ್ತಾನದ ಮೇಲೆ ದಾಳಿ ಮಾಡಿ ಅಲ್ಲಿ ಅಡಗಿರುವ ಭಾರತಕ್ಕೆ ಬೇಕಾಗಿರುವಂಥ ಉಗ್ರರನ್ನ ಒದ್ದೆಳ್ಕೊಂಡು ಬನ್ನಿ ಅನ್ನೋ ರೀತಿಯಲ್ಲಿ ಅವ್ರು ಹೇಳಿದ್ದಾರೆ. ಯಾರ್ಯಾರು ಬೇಕಾಗಿದ್ದಾರೆ, ಯಾರ್ಯಾರು ಪಾಕಿಸ್ತಾನದಲ್ಲಿದ್ದಾರೆ ಅನ್ನೋದನ್ನ ನೋಡ್ತಾ ಹೋಗೋಣ. ಹಫೀಜ್ ಮೊಹಮ್ಮದ್ ಮುಂಬೈ ದಾಳಿಯ ಮಾಸ್ಟರ್ ಮೈಂಡ್ ಈತ ಪಾಕಿಸ್ತಾನದಲ್ಲಿ ಅಡಗಿ ಕುಳಿತಿದ್ದಾನೆ. ಇನ್ನ ಸಾಜಿದ್ ಮಜೀದ್ ಮುಂಬೈ ದಾಳಿಯ ಮಾಸ್ಟರ್ ಮೈಂಡ್ ಈತನೂ ಕೂಡ ವಾಂಟೆಡ್, ಪಾಕಿಸ್ತಾನದಲ್ಲಿ ಅಡಗಿ ಕುಳಿತಿದ್ದಾನೆ. ಇನ್ನ ದಿ ಮೋಸ್ಟ್ ವಾಂಟೆಡ್ ದಾವೂದ್ ಇಬ್ರಾಹಿಂ ಬಾಂಬೆ ಬ್ಲಾಸ್ಟ್ನ ರೂವಾರಿ, ಈತ ಪಾಕಿಸ್ತಾನದಲ್ಲೇ ಇರೋದು. ಮೆಮೋನ್ ಇಬ್ರಾಹಿಂ 93ರ ಬಾಂಬೆ ಬ್ಲಾಸ್ಟ್ ರೂವಾರಿ, ಈತನೂ ಅಲ್ಲೇ ಇರೋದು. ಛೋಟಾ ಶಕೀಲ್ ಭಾರತ ವಿರೋಧಿ ಕೃತ್ಯದಲ್ಲಿ ಭಾಗಿಯಾದವನು, ಈತನೂ ಕೂಡ ಪಾಕಿಸ್ತಾನದಲ್ಲಿ ಇರೋದು. ಮೌಲಾನಾ ಮಸೂದ್ ಅಜರ್ ಪಾರ್ಲಿಮೆಂಟ್ ದಾಳಿಯ ಸೂತ್ರಧಾರ, ಈತನು ಅದೇ ಪಾಪಿ ಪಾಕಿಸ್ತಾನದಲ್ಲಿರೋದು. ಸೈಯದ್ ಸಲಾವುದ್ದೀನ್ ಭಾರತದಲ್ಲಿ ಉಗ್ರ ಕೃತ್ಯವನ್ನ ಎಸಗಿದಂತಹ ಪಾಪಿ. ಇನ್ನ ಶೀಮಾ ಆಜಮ್ 1999ರ ವಿಮಾನ ಅಪಹರಣಕಾರ ಈತ. ರಿಯಾಜ್ ಅಬೂಬಕರ್ ಖತ್ರಿ ಡಿ ಗ್ರೂಪ್ನ ಸದಸ್ಯ, ಅಂದ್ರೆ ಈ ದಾವೂದ್ ಗ್ಯಾಂಗ್ನ ಸದಸ್ಯ ಈತ. ಇವರೆಲ್ಲರೂ ಕೂಡ ಆ ಪಾಪಿಗಳ ಲೋಕದಲ್ಲಿ ಇರುವಂಥದ್ದು. ಈ ಪಾಪಿಗಳನ್ನ ಎಳ್ಕೊಂಬನ್ನಿ ಮೋದಿಯವರೇ ಅಂತ ಓವೈಸಿ ಹೇಳಿದ್ದಾರೆ. ಪಾಕಿಸ್ತಾನದ ಮೇಲೆ ಅಟ್ಯಾಕ್ ಮಾಡಿ, ಅಮೆರಿಕ ಯಾವ ರೀತಿ ವೆನಿಜುವೆಲಾದ ಮೇಲೆ ಅಟ್ಯಾಕ್ ಮಾಡಿ ಆ ಅಧ್ಯಕ್ಷರನ್ನ ಎಳ್ಕೊಂಬಂದ್ರೋ, ಹಾಗೆ ನೀವು ಪಾಕಿಸ್ತಾನದ ಮೇಲೆ ಅಟ್ಯಾಕ್ ಮಾಡಿ ಈ ಬೇಕಾಗಿರೋ ಎಲ್ಲರನ್ನೂ ಎಳ್ಕೊಂಬನ್ನಿ ಅಂತ ಹೇಳಿದ. ಮೂಢನಂಬಿಕೆಗೆ ದತ್ತು ಮಗುವನ್ನ ಬಲಿ ಕೊಡೋದಕ್ಕೆ ಸಂಚು ರೂಪಿಸಿದ್ದವರನ್ನ ಅಧಿಕಾರಿಗಳು ತಡೆದಿದ್ದಾರೆ. ಇದಾಗಿದ್ದು ಎಲ್ಲಿ ನೋಡಿ ರಿಪೋರ್ಟ್.
ನಿಧಿ ಆಸೆಗೆ 8 ತಿಂಗಳ ಮಗು ಬಲಿಗೆ ಸ್ಕೆಚ್. ಸಿನಿಮೆಯ ರೀತಿಯಲ್ಲಿ ನರಮೇಧಕ್ಕೆ ಬ್ರೇಕ್. ಮನೆಯಲ್ಲಿ ಆಳುದ್ದ ಗುಂಡಿ ಸುತ್ತ ದಾರ, ವಿಭೂತಿ, ರಂಗೋಲಿ, 4 ಮೂಲೆಯಲ್ಲಿ ತೆಂಗಿನಕಾಯಿ. ನಿಧಿ ಆಸೆಗಾಗಿ ನಡೆಸಿದ ಪೂಜೆಗಾಗಿ ಪೋಷಕರು ಮಗುವನ್ನೇ ಬಲಿ ಕೊಡಲು ಮುಂದಾಗಿದ್ದ ಆರೋಪ ಕೇಳಿಬಂದಿದೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಹೊಸಕೋಟೆ ತಾಲೂಕಿನ ಸೂಲಿಬೆಲೆಯ ಜನತಾ ಕಾಲೋನಿಯಲ್ಲಿ ಸೈಯದ್ ಇಮ್ರಾನ್ ಎಂಬುವರ ಮನೆಯಲ್ಲಿ ಈ ಭಯಾನಕ ದೃಶ್ಯಗಳು ಕಂಡುಬಂದಿವೆ. ಈಗ ಏನು ಈ ಒಂದು ಜಾಗದಲ್ಲಿ ಏನು ಒಂದು ರೂಮಿನಲ್ಲಿ ಈಗಾಗಲೇ ಮಣ್ಣನ್ನು ಕೂಡ ತೋಡಿರುವಂಥದ್ದು. ಆದರೆ ಈ ಮನೆಯಲ್ಲಿ ಈ ನಿಧಿಯನ್ನು ಎತ್ತಲಿಕ್ಕೆ ಮಗುವನ್ನು 8 ತಿಂಗಳಿಂದ ದತ್ತು ಪಡೆದು ಅವ್ರನ್ನ ಬಲಿ ಕೊಟ್ಟು ಇಲ್ಲಿ ನಿಧಿ ಎತ್ತಕ್ಕೆ ಹೊರಟಿದ್ರು ಅಂತಕ್ಕಂಥ ಆರೋಪ ಕೇಳಿ ಬಂದಿರುವಂಥದ್ದು. ನಿಧಿಗಾಗಿ ಮಗು ಬಲಿ ಪೂಜೆ ನಡೆದಿದ್ದು ಬೇರೆಯವರಿಂದ ಗಂಡು ಮಗುವನ್ನ ಇವರು ಖರೀದಿ ಮಾಡಿದ್ರು ಎನ್ನಲಾಗಿದೆ. ನಿನ್ನೆ ಹುಣ್ಣಿಮೆ ಹಿನ್ನೆಲೆ ಮಗು ಬಲಿ ಕೊಡ್ತಿದ್ದಾರೆ ಎಂಬ ಬಗ್ಗೆ ಸಹಾಯವಾಣಿಗೆ ಅಪರಿಚಿತ ಕರೆ ಬಂದ ಹಿನ್ನೆಲೆ ಅಧಿಕಾರಿಗಳು ದಾಳಿ ನಡೆಸಿ ಮಗುವನ್ನ ರಕ್ಷಣೆ ಮಾಡಿದ್ದಾರೆ. 1 ಲಕ್ಷಕ್ಕೆ ಮಗು ದತ್ತು ಪಡೆದಿದ್ದ ದಂಪತಿ 8 ತಿಂಗಳ ಹಿಂದೆ ಕೂಲಿ ಕಾರ್ಮಿಕರಿಂದ 1 ಲಕ್ಷ ಕೊಟ್ಟು ಸೈಯದ್ ಇಮ್ರಾನ್ ಮಗುವನ್ನ ದತ್ತು ಪಡೆದುಕೊಂಡಿದ್ರು. ದತ್ತು ನಂತರ ತಮ್ಮ ಹೆಸರಲ್ಲಿ ನಕಲಿ ಜನನ ಪ್ರಮಾಣ ಪತ್ರವನ್ನ ಸೈಯದ್ ಇಮ್ರಾನ್ ಮತ್ತು ಆತನ ಪತ್ನಿ ಮಾಡಿಸಿಕೊಂಡಿದ್ದು ಬಯಲಾಗಿದೆ. ನಮ್ಮ ಮೇಲೆ ಸುಳ್ಳು ಆರೋಪ. 8 ತಿಂಗಳಿಂದ ಅವ್ರಿಗೆ ಗಂಡುಮಗು ಇರಲಿಲ್ಲ. ಇವನು ಗಂಡುಮಗು ಆಯಿತು. ಇವನು ಕೊಡೋಕ್ಕೆ ಸ್ವಲ್ಪ ಹಿಂದೆ ಮುಂದೆ ಆದ. ಅದಕ್ಕೆ ನಮ್ಮ ಅಪ್ಪ ಫ್ರೆಂಡ್ ಒಬ್ಬರು ಹಿಂಗೆ ಗಂಡುಮಗು ಇವು 2 ಆಗಿದೆ ಅವನಿಗೆ, ಅವ್ನ ಕಾರ್ಯ ಕೆಲಸನ ಕುಡ್ಕ ಅವನು, ಅದಕ್ಕೆ ಅವ್ರ ಮಿಸ್ಸಸ್ ಹೇಳ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ನಮ್ಮ ತಂದೆ ಖುಷಿಯಿಂದ ಏನೋ ಕೊಟ್ಬಿಟ್ಟು ಮಗುಗೆ ತೊಗೊಂಬಂದು ನಾವು ಸಾಕಿದ್ದೀರಿ. 8 ತಿಂಗಳಿಂದ ಸಾಕಿದ್ದೀರಿ. ಕೆಳಗಡೆ ಬಿಟ್ಟರೆ ಗಲೀಜಾತನಂತ ಹಂಗೆ ಸಾಕಿದ್ದೀರಿ ನಾವು, ಸರಿನಾ? ಅದಕ್ಕೆ ಬೇರೆ ಯಾರೋ ನಮ್ಮ ಬೀದಿ ಯಾರೋ ಹೇಳಿದ್ದಾರೆ ಅವ್ರ ಮನೆಗೆ ನಿಧಿಗೆ ಬಲಿ ಕೊಡೋಕೆ ತೊಗೊಂಬಂದಿಲ್ಲ ಸರ್. ಧಾರವಾಡಕ್ಕೆ ಬನ್ನಿ, ಯಾರು ಬೇಕು ಅವ್ರು ತೊಗೊಂಡೋಗಿ, ಏನಿದೆ ಅಲ್ಲಿ. ನಾವು ಯಾವ ತಪ್ಪು ಮಾಡಿಲ್ಲ. 12 ದಿವಸದ ಮಗು ಅದು. ಅವ್ರಿಗೆ 1 ಹೆಣ್ಣು 1 ಗಂಡ ಆಯಿತು. ಅವರು ನಮ್ಗೆ ಸಾಕಕ್ಕೆ ಶಕ್ತಿ ಇಲ್ಲ, ನೀವು ತಗೊಳ್ರಿ ಅಂತ ಗಂಡು ಮಗು ಕೊಟ್ಟರು. ಅಷ್ಟೇ ಸರ್. ಅವ್ರು ಬರ್ದು ಕೊಟ್ಟರು. ಅದು ಏನೇನೋ ಅದು ನಾವು ತಗೊಂಡು ಬಂದ್ರಿ. ಯಾರನ್ನಾರೇ ಹಳ್ಳಕ್ಕೆ ತಗೊಂಡು ಬರ್ತಾರೆ ಸರ್. ಯಾರು ಸರ್ ಹೇಳಿದ್ದದು? ಅದೇ ಯಾರು ಸುಳ್ಳು ಬೆಲೆಗೆ ಯಾರು ಕಂಪ್ಲೇಂಟ್ ಕೊಟ್ಟವ್ರೆ ಅದು ಹೇಳ್ಬೇಕು ನಮ್ಗೆ. ಮೇಲ್ನೋಟಕ್ಕೆ ನಿಧಿಗಾಗಿ ಪೂಜೆ ನಡೆದಿರೋದು ಕಂಡು ಬಂದಿದೆ. ಅಲ್ಲದೆ ಕಾನೂನು ಬದ್ಧವಾಗಿ ದತ್ತು ಪಡೆದಿಲ್ಲ. ಈ ಘಟನೆ ಬಗ್ಗೆ ಮಕ್ಕಳ ರಕ್ಷಣಾ ಕಲ್ಯಾಣ ಸಮಿತಿಯಿಂದ ತನಿಖೆ ನಡೀತಾ ಇದೆ. ಮನೇಲಿ ಸಿಚುವೇಶನ್ ಏನಿತ್ತು ಅಂತಂದರೆ ಗುಣಿ ತೋಡಿದ್ರು. ಸೊ ಅಲ್ಲಿ ತೆಂಗಿನಕಾಯಿ, ಒಂದು ಸ್ವಲ್ಪ ಊದ್ಬತ್ತಿ, ಸ್ವಲ್ಪ ಏನು ವಾತಾವರಣ ಒಂಚೂರು ಪೂರಕವಾಗೇ ಇತ್ತು. ಸೊ ಇಮಿಡಿಯೇಟಾಗಿ ನಾವು ಒಂದು ಪೊಲೀಸುಗಳ ಸಹಾಯದಿಂದ ಮಗುನ ರೆಸ್ಕ್ಯೂ ಮಾಡಿ ತಂದಿದ್ದೀವಿ. ಈಗ ಸೋಮವಾರ ಅವ್ರಿಗೆ ಕಮಿಟಿ ಮುಂದೆ ಬರೋಕ್ಕೆ ಹೇಳಿದ್ವಿ, ಮಕ್ಕಳ ರಕ್ಷಣಾ ಕಲ್ಯಾಣ ಸಮಿತಿ ಮುಂದೆ. ಸೋಮವಾರ ಇದೆ, CWC ಮುಂದೆ ಬರೋಕ್ಕೆ ಹೇಳಿದ್ದೀವಿ. ಸೊ ನೆಕ್ಸ್ಟ್ ಏನಾಗುತ್ತೆ ಅಂತ ಒಂಚೂರು ಏನು ಸತ್ಯಾಸತ್ಯತೆಗಳು ನೋಡಿ ಆಕ್ಷನ್ ತಗೊಳ್ತಕ್ಕಂಥ ಕೆಲಸ ನಾವು ಮಾಡ್ತೀವಿ. ಮೂಢನಂಬಿಕೆಗೆ ಜೋತು ಬಿದ್ದು ಅಮಾಯಕ ಮಗು ಬಲಿ ಕೊಡಲು ಹೋಗಿದ್ದವರ ಮುಖವಾಡ ಬಯಲಾಗಿದ್ದು ಅಧಿಕಾರಿಗಳ ಸಮಯ ಪ್ರಜ್ಞೆಯಿಂದ ಮುಗ್ಧ ಮಗುವಿನ ಪ್ರಾಣ ಉಳಿದಂತಾಗಿದೆ. ಮಂಜುನಾಥ್, ರಿಪಬ್ಲಿಕ್ ಕನ್ನಡ, ದೇವನಹಳ್ಳಿ. ಇದಾಗಿತ್ತು ಇವತ್ತಿನ ಕರ್ನಾಟಕ ಪ್ರೈಮ್ ಟೈಮ್. ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ. ನಮಸ್ಕಾರ. ಆರೋಗ್ಯ ಹಾಗೂ ನ್ಯೂಟ್ರಿಷನ್ ಸಿಗುತ್ತೆ, ನೋಡಿ ಬಾಡಿ ಸ್ಟ್ರಾಂಗ್ ಆಗುತ್ತೆ. ಸ್ವಲ್ಪ ತಿಂದು ಹಸಿವು ನಿಗುತ್ತೆ, ಡೈಜೆಷನ್ಗೆ ಇಲ್ಲ ಅಪಾಯ. MDH ಸೋಯಾ ಟೀ, ಅಸಲಿ ಪ್ರೋಟೀನ್. MDH